ಉಪ್ಪಿನಕಾಯಿ ಭಾಳ ತಿಂದ್ರೆ ಶರೀರ ಕೆಡ್ತದೆ. ಭಾಳ ಕೇಳಬಾರ್ದು, ಸ್ವಲ್ಪ ಕೇಳಬೇಕು. ಒಬ್ಬ ಮಕ್ಕೊಂಡಿದ್ದ ಗಿಡದ ಕೆಳಗಡೆ. ಜ್ಞಾನ ಬರಬೇಕು ಅಂತ ಕೇಳಿದ್ರೆ ಭಾಳ ದಿನ ಬೇಡ. ಲಾವೋತ್ಸೆ ಅಂತ ಹೇಳಿ ಚೀನಾ ದೇಶದಲ್ಲಿ ಒಬ್ಬ ಗಿಡದ ಕೆಳಗಡೆ ಮಕ್ಕೊಂಡಿರ್ತಾನೆ. ಗಿಡದ ಕೆಳಗಡೆ ಲಾವೋತ್ಸೆ ಮಕ್ಕೊಂಡಾಗ ಆತ ಏನು ಮಾಡ್ತಾನ ಅಂತ ಕೇಳಿದರೆ, ಲಾವೋತ್ಸೆ ಆ ಗಿಡದ ಕೆಳಗಡೆ ಕುಂತಿದ್ನಲ್ಲ, ಗಿಡದಾಗಿಂದ ಒಂದು ಎಲೆ ಬೀಳ್ತದೆ. ನಮ್ಮ ಮುಂದೆ ಗಿಡನ ಮುರ್ಕೊಂಡು ಬಿದ್ದಿರ್ತಾವೆ, ನಮಗೆ ಜ್ಞಾನನೇ ಇರಂಗಿಲ್ಲ. ಆ ಮಾತು ಬೇರೆ. ಗಿಡ ಮುರ್ಕೊಂಡು ಬಿದ್ದರೂ ಗೊತ್ತಿರಂಗಿಲ್ಲ ನಮಗೆ. ಆದ್ರೆ ಅವ ಕುಂತಿರ್ತಾನೆ ಗಿಡದ ಕೆಳಗಡೆ, ಒಂದು ಎಲೆ ಬೀಳ್ತದೆ. ನೋಡ್ರಿ, ಭಗವಂತ ಏನ ಮಾಡ್ಬೇಕಾದ್ರೆ ನಮ್ಮ ಕಲ್ಯಾಣಕ್ಕೆ ಮಾಡಿರ್ತಾನೆ. ಒಬ್ಬ ದಾರಿ ಹಿಡಿದು ಹೊಂಟಿದ್ನಂತ. ದಾರಿ ಹಿಡಿದು ಹೊಂಟಾಗ ಒಂದು ಗಿಡದ ಕೆಳಗಡೆ ದೊಡ್ಡ ಅರಳಿ ಮರ ಬಂದು ಮಕ್ಕೊಂಡ. ಅರಳಿ ಮರ ಮಕ್ಕೊಂಡ, ತಲೆ ಕೊಟ್ಟ ಅರಳಿ ಗಿಡದ ಬಡ್ಡೆಗೆ ಹಿಂಗ ಮಕ್ಕೊಂಡ. ಸುಮ್ಮನೆ ಮಕ್ಕೋಬೇಕಾಗಿತ್ತು, ಮಕ್ಕಳಿಲ್ಲಿ. ಮನುಷ್ಯ ಸುಮ್ಮನೆ ಇರಂಗಿಲ್ಲ, ಭಾಳ ಕೀಟಕ್ಕೆ ಬುದ್ಧಿ ಇರ್ತೈತಿ ಮನುಷ್ಯನಲ್ಲಿ. ಮಂಗ್ಯ ಇದ್ದಂಗೆ ಇರ್ತಾನೆ ಮನುಷ್ಯ, ಸುಮ್ಮನೆ ಇರಂಗಿಲ್ಲ ಮನಸ್ಸು. ಮಕ್ಕೊಂಡಿದ್ದ, ತಂಪಿತ್ತು, ಬ್ಯಾಸಿಗೆ ಬಿಸಿಲ. ಬ್ಯಾಸಿಗೆ ದಿವಸಕ್ಕ ಬೇವಿನ ಮರ ತಂಪ ಭೀಮರತಿ ಎಂಬ ಹೊಳೆತಂಪ ಹಡದವ್ವ ನೀ ತಂಪ ನನ್ನ ತವರಿಗೆ ಅಂತ ಹೇಳ್ತಾರಲ್ಲ ಜನಪದಕಾರರು. ಹಂಗೆ ಆ ಗಿಡದ ಕೆಳಗಡೆ ಮಕ್ಕೊಂಡಾಗ ಮ್ಯಾಲೆ ನೋಡಿದ್ರಿ ಅದು ಹಳ್ಳಿ ಗಿಡ ಇತ್ತು. ದೇವ್ರಿಗೆ ಬುದ್ಧಿ ಇಲ್ಲ ಅಂದ. ತಾನು ಗಿಡದ ಕೆಳಗಡೆ ಮಕ್ಕೊಂಡ. ದೇವ್ರು ಹುಟ್ಟಿಸಿದ ಗಿಡ, ದೇವ್ರು ನೆರಳು ಕೊಟ್ಟಾನ. ಆ ಗಿಡದ ಕೆಳಗಡೆ ಕೂತ್ಕೊಂಡು ಈ ಮನುಷ್ಯ ಏನು ಅನ್ನಕತ್ತ ಕೇಳಿ, ದೇವ್ರಿಗೆ ಬುದ್ಧಿ ಇಲ್ಲ, ಭಗವಾನ್ ಕೋ ಅಕಲ್ ನಹಿ ಅಂದ. ಭಗವಾನ್ ಕೋ ಅಕಲ್ ನಹಿ, ಬುದ್ಧಿಲ್ಲ ಅಂತಂದ. ಹಿಂಗೆ ಮಕ್ಕೊಂಡಿದ್ದ. ಇನ್ನೇನು ಕಣ್ಣಿಗೆ ನಿದ್ದೆ ಹತ್ತಾಕತ್ತಿತ್ತು. ಹತ್ತು ಮುಂದೆ ಯಾಕೆ ಅಕ್ಕಲಿಲ್ಲ ಅಂದಿದ್ದಂತ ಕೇಳಿ, ಇಂಥ ದೊಡ್ಡ ಗಿಡ ಮಾಡ್ಯಾನ ಭಗವಂತ, ಅದ್ರೊಳಗೆ ಹಣ್ಣು ಮಾತ್ರ ಇಟ್ಟಕ್ಕೆ ಕೊಟ್ಟಾನ. ದೊಡ್ಡ ಗಿಡ ಕುಂಬಳಕಾಯಿ ಅಂತದೊಂದು ಹಣ್ಣು ಕೊಡ್ಬೋದಿತ್ತಲ್ಲ, ದೊಡ್ಡ ಹಲಸಿನ ಗಿಡದ ಗತಿ ಹಣ್ಣು ಕೊಡ್ಬೋದಿತ್ತು ಈ ಗಿಡದಾಗ. ಎಷ್ಟು ಬುದ್ಧಿ ಇಲ್ಲ ನೋಡಿ ದೇವ್ರಿಗೆ ಅಂತ ಹಿಂಗೆ ಕಣ್ಣು ಮುಚ್ಚಾಕತ್ತಿದ್ದ. ಆ ಗಿಡದಾಗಿಂದ ಇಟೀಟ ಗಿಡ ತುಂಬ ಹಣ್ಣಾಗಿದ್ದು ಒಂದು ಪಟ್ ಅಂತ ಹರ್ಕೊಂಡು ಮುಗಿನ ತುದಿಗೆ ಬಿತ್ತರಿ. ಸೀದಾ ಬಂದು ಮೂಗಿನ ತುದಿಗೆ ಬಿತ್ತದ ಹಣ್ಣು. ಬಿದ್ದು ಗುಟ್ಲೆ ಯಮ ಅಂದ, ಭಗವಾನ್ ಕೋ ಅಕಲ್ ಹೈ ಅಂತಂದ. ಭಗವಂತನಿಗೆ ಬುದ್ಧಿ ಐತಿ ಅಂದ. ಭಗವಾನ ಇಂಥದ್ದೊಂದು ಕುಂಬಳಕಾಯಿ ಅಂತ ಕಾಯಿ ಬಿಟ್ಟಿದ್ದ ಭಗವಂತ ಅಂತ ಕೇಳಿದ್ರೆ, ಅದು ಹರ್ಕೊಂಬಂದು ಇವನು ಮೂಗಿನ ಮೇಲೆ ಬಿದ್ದಿದ್ರೆ ಮೂಗಿನ ಗತಿ ಏನಾಗಬೇಡ. ಮೂಗು ಹೋಗಿ ಮುರಾ ಬಟ್ಟೆ ಹಾಕಿತ್ತು. ಹೌದಲ್ಲ? ಇಂಥ ಕುಂಬಳಕಾಯಿ ಅಂತದ್ದು ಬಂದು ಮೂಗಿನ ಮೇಲೆ ಬಿದ್ದಿದ್ರೆ ಮೂಗ ಅಪ್ಪಚ್ಚಾಕಿತ್ತು. ಭಗವಂತನಿಗೆ ಬುದ್ಧಿ ಐತಿ ಅಂದಂತ. ಹಂಗೆ ಒಬ್ಬಮ್ಮ ಗಿಡದ ಕೆಳಗಡೆ ಮಕ್ಕೊಂಡಾಗ ಗಿಡದಾಗಿಂದ ಒಂದು ಎಲೆ ಬಿತ್ತು. ನೋಡ್ರಿ, ಎಲೆ ಹೆಂಗಿತ್ತು ಅಂತ ಕೇಳಿದ್ರೆ ಹಚ್ಚಗೆ ಇರಲಿಲ್ಲ, ಹಳದಿ ಇತ್ತು. ಅದು ಬಂದು ಗಿಡದಾಗಿಂದ ಉದುರಿ ಅವನ ಮುಂದೆ ಬಿತ್ತು. ತಿಳಿತು ಬಿಡು ಅಂದವ. ಅಷ್ಟ ಬರೇ ಎಲೆ ಬಿದ್ದಿದ್ರೆ ಮತ್ತು ನಮಗೆ ದಿನ ಸಾವಿರಾರು ಎಲೆ ಬೀಳ್ತಾವೆ. ಎಲೆ ಯಾಕೆ ಎಲ್ಲವೂ ಬೀಳ್ತಾವೆ, ನಮ್ಮ ಮುಂದೆ ಏನೂ ತಿಳಿಯಂಗಿಲ್ಲ. ನಮಗೆ ತಿಳಿಯಂಗೇ ಇಲ್ಲ ಒಟ್ಟು. ಬರೇ ಎಲೆ ಬಿದ್ದಿದ್ದಕ್ಕಂದವ ತಿಳಿತು ಬಿಡು ಅಂತಂದ. ಹೊಂಟ ಏನು ತಿಳ್ಕೊಂಡ ಅಂತ ಕೇಳಿದ್ರೆ, ಗಿಡದಾಗಿಂದ ಎಲೆ ಬಿದ್ದಿದ್ದಕ್ಕವ ಅಂದ, ನಮ್ಮ ಜೀವನಾನು ಹಿಂಗೆ ಇಷ್ಟು ದಿವಸ ಹಚ್ಚಗಿತ್ತು, ಹಳದಿ ಆಗ್ಯದ. ಈ ಎಲೆ ಹಳದಿ ಆಗ್ತದೆ, ಬಿದ್ದು ಹೋಗ್ತದೆ, ಗೊಬ್ಬರ ಆಗ್ತದೆ. ಈ ಜೀವನ ಇನ್ನೂ ಹಚ್ಚಗೈತಿ. ಈ ಎಲೆ ಹಂಗೆ ಹಳದಿ ಆಗೋರೊಳಗೆ ನಾ ಏನರ ಸಾಧಿಸ್ಬೇಕು ಅಂಥೇಳಿ ಆ ಗಿಡದ ಕೆಳಗಿಂದ ಎದ್ದು ಹೋಗಿ ಸಾಧನೆ ಮಾಡಿದ. ಅವನೇ ಏನಾದ ಅಂತ ಕೇಳಿದ್ರೆ ಲಾವೋತ್ಸೆ ಅಂಥೇಳಿ ದೊಡ್ಡ ಸಂತನಾಗಿ ಹೋಗ್ತಾನೆ ಚೈನಾ ದೇಶದಲ್ಲಿ. ಅದಕ್ಕೆ ಮನುಷ್ಯನಾದಂಥವನು ಏನು ಅಂತ ಹೇಳಿ ತಿಳ್ಕೋಬೇಕು. ಭ್ರಮೆಯೊಳಗೆ ಬದುಕ್ತಾ ಇರ್ತೀವಿ ನಾವು. ಭ್ರಮೆಯೊಳಗೆ ನಮ್ಮದೇ ಭ್ರಮೆ. ನಮ್ಮ ತಲೆಯೊಳಗೆ ಕುಂತು ಬಿಟ್ಟಿರ್ತಾವೆ ಭ್ರಮೆಗಳು.
ಭ್ರಮೆಗಳು ಕುಂತು ನಾವು ಭ್ರಮಾಲೋಕದಲ್ಲಿರ್ತೀವಿ. ಭ್ರಮಾಲೋಕದಲ್ಲಿ ಇಲ್ಲೇನು ಕಾಯಂ ಇರ್ತೀವೇನೋ ಅನ್ನೋರ್ಗತೆ ಬಂದಿರ್ತೀವಿ. ಈ ಪ್ರವಚನಗಳು, ಪುರಾಣಗಳು, ಶರಣರ ನುಡಿಗಳನ್ನು ಕೇಳಬೇಕಾದ್ರೆ ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು, ಭಾಳ ಲಕ್ಷ್ಯ ಕೊಟ್ಟು ಕೇಳಬೇಕು. ಕಬ್ಬು ತಿಂತೀರಿ ತಮ್ಮ ನೀವು? ತಿಂದಿರಿ? ಹೆಂಗೆ ತಿಂದಿರಿ? ಸುಲ್ಕೊಂಡು ತಿಂದಿರಿ? ಯಾವ ಕಡೆಯಿಂದ ತಿಂದಿರಿ ಕೇಳ್ರಿ. ನನ್ನ ಕಡೆ ಕೇಳ್ರಿ, ಮಾತಾಡಬೇಡ್ರಿ. ಪುರಾಣಕ್ಕೆ ಬಂದು ಗಪ್ಪನ ಕೂತ್ಕೋರಿ, ನನ್ನ ಕಡೆ ನೋಡ್ರಿ. ಮನೇನ ಸುದ್ದಿ ತಂದು ಒಟ್ಟ ಮಾತಾಡಬೇಡ್ರಿ. ಕಬ್ಬು ಹೆಂಗೆ ತಿಂದಿರಿ? ಸುಲ್ಕೊಂಡು ತಿಂದಿರಿ? ಮ್ಯಾಲಿಂದ ತಿಂದಿರೇನು ಕೆಳಗಿಂದ ತಿಂದಿರಿ? ಯಾವ ಕಡೆಯಿಂದ ತಿಂದಿರಿ ಕಬ್ಬು? ಸಿಗವ್ವ, ಯಾವ ಕಡೆಯಿಂದ ತಿಂದೆ ಕಬ್ಬು? ಯಾವ ಕಡೆಯಿಂದ ತಿಂದೆ ಕಬ್ಬು? ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ. ಮ್ಯಾಲಿಂದ ತಿಂದ ರುಚಿ ಇರ್ತತೆ ಏನು ಕೆಳಗಿಂದ ತಿಂದ ರುಚಿ ಇರ್ತದೆ? ನಾಳೆ ಹೋಗಿ ತಿಂದು ನೋಡ್ರಿ. ಏನು ಕಬ್ಬನ್ನ ಮ್ಯಾಲಿಂದ ತಿನ್ಕೊಂತ ಹೋದ್ರೆ ಕೊನೆಗೆ ರುಚಿ ಹತ್ತದ. ಫಸ್ಟ್ಗೆ ಕೆಳಗಿಂದ ತಿಂದ್ಬಿಟ್ರಿ ಅಂದ್ರೆ ಫಸ್ಟಿಗೆ ರುಚಿ ಹತ್ತದಿ, ಕೊನೆಗೆ ಉಪ್ಪು ಹತ್ತತಿ. ಕೆಲವೊಬ್ರು ಜೀವನಾನು ಹಂಗೆ ತಿಂದಿರ್ತಾರ. ಹೆಂಗೆ ಕೆಳಗಿಂದ ತಿನ್ಕೊಂತ ಹೋಗ್ಬಿಟ್ಟಿರ್ತಾರೆ. ಸಣ್ಣವರಿದ್ದಾಗ ದುಡಿಯಂಗಿಲ್ಲ, ದುಃಖ ಪಡಂಗಿಲ್ಲ, ಅವರಪ್ಪ ತಂದಿದ್ದು ತಿಂದು ಕ್ವಾಣ ಬೆಳೆದಂಗೆ ಬೆಳೆದು ಬಿಡುದ. ಕೊನೆಗೆ ವಯಸ್ಸಾಗಿಂದ ಕೈಕಾಲು ನಿಂತಿರ್ತಾವು, ಏನೂ ಇರೋಂಗಿಲ್ಲ. ಅವಾಗ ಏನು ಗತಿ ಅಂತ ಕೇಳಿದ್ರೆ ವೃದ್ಧಾಶ್ರಮನ ಗತಿ, ಅನಾಥಾಶ್ರಮನ ಗತಿ, ರೋಡ ಗತಿ. ಹೌದಲ್ಲ? ಹಂಗಾಗ್ತದೆ ಜೀವನಾನ. ಮ್ಯಾಲಿಂದ ತಿನ್ಕೋಂತ ಹೋದಾಗ, ಎಲ್ಲವನ್ನ ಅನುಭವಿಸ್ಕೊತ ಹೋದಾಗ ಕೊನೆಗೆ ಸಿಹಿ ಸಿಗುತ್ತದಂತೆ. ಯಾವಾಗಲೂ ಜೀವನ ಮ್ಯಾಲಿಂದ ಬರಬೇಕು. ಕೆಳಗೆ ಫಸ್ಟ್ ರುಚಿ, ಕೊನೆಗೆ ನೀರು ಕಷ್ಟಪಡಲಿಲ್ಲ ಅಂತ ಕೇಳಿದ್ರೆ, ನಿನ್ನ ವಯಸ್ಸಿನಾಗ ಕಷ್ಟಪಡಲಿಲ್ಲ, ಸಾಧನೆ ಮಾಡಲಿಲ್ಲ ಅಂದ್ರೆ ಕೊನೆಗೆ ನಿನಗೆ ಸಿಗೋದು ಉಪ್ಪು. ಯಾಕಂತ ಕೇಳಿ ಉಪ್ಪಿರ್ತದೆ ನೋಡ್ರಿ. ಅದು ಕಬ್ಬ ತುದಿಯಾಗ ಉಪ್ಪಿರ್ತದೆ, ಕೆಳಗೆ ತಳದಾಗ ಏನಿರ್ತದೆ? ಸಿಹಿ ಇರ್ತದೆ. ಮಹಾತ್ಮರು ಹಂಗಿಲ್ಲ. ಹೆಂಗೆ ಅಂತ ಕೇಳಿದ್ರೆ ಮ್ಯಾಲಿಂದ ಕಬ್ಬು ತಿನ್ಕೊಂತ ಬರ್ತಾರೆ, ತಿಳುವಳಿಕೆಯಿಂದ ಹೊಕ್ಕಾರ. ಜಗತ್ನಾಗ ತಿಳ್ಕೊಂಡು ನಡ್ಕೊತಾರೆ. ಇಲ್ಲಿ ಹುಚ್ಚಲಿಂಗ ತನ್ನ ಜೀವನವನ್ನು ಹೆಂಗೆ ಅನುಭವಿಸಿದ್ದ ಅಂತ ಕೇಳಿದ್ರೆ ಮ್ಯಾಲಿಂದ ಕಬ್ಬು ತಿನ್ಕೊಂತ ಕೆಳಗೆ ಹೋಗಿದ್ದ, ಮ್ಯಾಲಿಂದ ತಿನ್ಕೊಂತ ಕೆಳಗೆ ಹೋಗಿದ್ದ. ಜೀವನ ಅಂದ್ರೆ ಏನು? ಜೀವನದ ಅರ್ಥವೇನು? ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನದ ಅರ್ಥವೇನು ಅಂತ ಹೇಳಿ ಅರ್ಥ ಮಾಡಿಕೊಂಡಾಗ ಕೊನೆಗೆ ಉಳಿದೊಂದೇ ಹೂ ಎಮ್ ಐ? ನಾನು ಅಂದರೆ ಯಾರು? ನಾನು ಯಾರು ಅನ್ನುವಂಥದ್ದು ಕೊನೆಗೆ ಉಳಿತದೆ. ಅದನ್ನು ತಿಳ್ಕೊಳ್ಳಿಕ್ಕೆ ಜೀವನ ಅನ್ನುವಂಥದ್ದು ಸಾರ್ಥಕತೆ ಆಗ್ತದೆ ಅಂತ ತಿಳ್ಕೊಂಡಾಗ. ನಾನು ಯಾರು? ಹೂ ಎಮ್ ಐ? ವೇರ್ ಎಮ್ ಐ ಗೋಯಿಂಗ್? ಐ ಆಮ್ ಗೋಯಿಂಗ್. ನಾನು ಎಲ್ಲಿ ಹೋಗ್ತೀನಿ ಎನ್ನುವಂಥ ಪರಿಕಲ್ಪನೆ, ಜ್ಞಾನ ಮನುಷ್ಯನಿಗೆ ಬರ್ತದೆ. ಹಂಗೆ ಹುಚ್ಚಲಿಂಗ ಜೀವನವನ್ನು ಅನುಭವಿಸಿದ್ದ ಇಲ್ಲಿ ಬಹಳ ಸುಂದರವಾಗಿ. ಒಂದು ದಿನ ಯಾವ ತೋಳ್ನೂರು ಗ್ರಾಮದಲ್ಲಿ ಭಾಳ ಮಂದಿ ಕಾಡವ್ರು ಬೆಳಿತೀವಿ ಅಂದ್ರೆ ಕಾಡವ್ರು ಭಾಳ ಮಂದಿ ಇರ್ತಾರೆ. ಸಮಾಜದಾಗ ಕಾಡವ್ರು ಭಾಳ ಮಂದಿ ಇರ್ತಾರೆ. ಶರಣರು ಅದನ್ನ ಕೇಳ್ತಾರೆ, ಕಾಡು ಕಾಡಯ್ಯ ಶಿವನೇ, ಕಾಡದಿರ್ದಡೆ ಕೋಡಿ ಮನವೆನ್ನ ಕಾಡಿ ಬುದ್ಧಿಯನ್ನು ಕೆಡಿಸುವುದು ಅಂತ ಹೇಳ್ತಾ ಇದ್ದಾರೆ. ಯಾವಾಗಲೂ ಕಾಡಬೇಕಂತ. ದೇವರಲ್ಲಿ ಬಂದು ಇಲ್ಲಿ ನಮಸ್ಕಾರ ಮಾಡ್ತಿರ್ಲಿ, 2 ಗಂಟೆ ಹೊಡೆದು ಏನು ಬೇಡಬೇಕು? ಕಾಡಪ್ಪ. ಒಬ್ಬರು ಬೇಡ್ರಿನ ಬೇಡ ಇಲ್ಲ. ಏನು ಬೇಡದು? ಸುಖ ಕೊಡು. ಮನುಷ್ಯ ಬೇಡದೇನ? ಸುಖ ಕೊಡು, ಸುಖ ಕೊಡು ಅಂತ ಬೇಡ್ತಿರ್ತಾರೆ. ಆದ್ರೆ ಒಂದು ನಾಣ್ಯಕ್ಕೆ 2 ಮುಖ ಇರಂಗ ಸುಖನೂ ಇರ್ತದೆ, ದುಃಖನೂ ಇರ್ತದೆ. ಅದಕ್ಕೆ ಭಗವಂತ 2 ಕೊಡ್ತಾನೆ, ಒಂದ ಕೊಡಂಗಿಲ್ಲ. ಒಂದ ಕೊಟ್ಟಿದ್ರೆ ಜಗತ್ತ್ಯಾಕೆ ಹಿಂಗಿರ್ತಿತ್ತು? ಬರೇ ಸುಖದ ಸುಪ್ಪತ್ತಿಗೆ ಎಲ್ಲಿ ಲೊಲಾಡಿ ಬಿಡ್ತಿದ್ರು. ನಾವೆಲ್ಲ ಬೇಡ್ಕೊತಿರ್ತೀವಲ್ಲ ದೇವರಲ್ಲಿ, ಏನೇನೋ ಬೇಡ್ಕೊತೀವಿ. ಪರಮಾತ್ಮನಲ್ಲಿ ಬೇಡ್ಕೊಳ್ಳೋದು ಏನಂತ ಹೇಳಿ, ಯಾವಾಗ ಒಬ್ಬಕ್ಕೆ ಬೇಡ್ಕೊಂಡಿದ್ಲಂತ, ದೇವಿ ಹತ್ರ ಹೋಗಿದ್ಲಂತಕಿ, ಬೇಡ್ಕೊಂಡಿದ್ಲಂತ, ನಿನಗೊಂದು ಜಂಪರ್ ಪೀಸ್ ಕೊಡ್ತೀನಿ, ನನಗೊಂದು ಬಂಪರ್ ಲಾಟ್ರಿ ಹತ್ತು ಬೇಡ್ಕೊಂಡಿದ್ಲಂತ.
ಈಗ ಏನೋ ಒಂದು ಜಂಪರ್ ಪೀಸ್ ಕೊಡ್ತಾಳಂತ ಆಕಿ ಬಂಪರ್ ಲಾಟ್ರಿ ಹತ್ಬೇಕಂತ ₹1,00,00,000 ಗಂಟೆ. ಏನು ಜಂಪರ್ ಇಲ್ದ ಕುಂತಾಳ ಆಕಿ ದೇವಿ? ನಮ್ಮ ಅಡಮುಟ್ಟು ಭಕ್ತಿ ಇರ್ತಾವ ನೋಡಿ. ಅದಕ್ಕೆ ಹೇಳ್ತಾ ಇದ್ದಾರೆ ಏನೋ, ಕಾಡು ಕಾಡಯ್ಯ ಶಿವನೇ, ನನಗೆ ಕಾಡುವಂಗೆ ಮಾಡಪ್ಪ. ಅಕ್ಕ ಮಹಾದೇವಿ ಅಂಕರು ಕೇಳಿಬಿಡ್ತಾಳೆ, ಮನೆ ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ, ಬೇಡಿದಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದಡೆ ನೆಲಕ್ಕೆ ಬೀಳುವಂತೆ ಮಾಡಯ್ಯ, ನೆಲಕ್ಕೆ ಬಿದ್ದಡೆ ನಾನೆತ್ತುವ ಮುನ್ನ ಸುನಿ ಎತ್ತಿಕೊಂಡು ಹೋಗುವಂತೆ ಮಾಡ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳಿಬಿಡ್ತಾಳೆ. ಪರಮಾತ್ಮ ನನಗೇನು ಜೀವನದಾಗ ಎಂಥ ಪರಿಸ್ಥಿತಿ ತೊಗೊಂಡು ಬಾ ಅಂತ ಹೇಳಿದ್ರೆ, ರಾಜ ಬಂದಾಕಿ ನಾನು ನಿನ್ನ ಲಗ್ನ ಹಾಕಿನಿ ಅಂತ ಹೇಳಿ, ನಾನು ನಿನ್ನನ್ನು ಲಗ್ನ ಹಾಕಿನಿ ಬಾ, ನಿನಗೇನು ಬೇಕೆಲ್ಲ ಕೊಡ್ತೀನಿ ಅಂಥೇಳಿ ಬಂಗಾರದ ಪಲ್ಲಕ್ಕಿಯೊಳಗೆ ಅಕ್ಕ ಮಹಾದೇವಿಯನ್ನು ಕುಂದರ್ಸ್ಕೊಂಡು ಹೋದ. ಅಕ್ಕ ಮಹಾದೇವಿ ಕೌಶಿಕನ ಅರಮನೆಯೊಳಗಿದ್ದಾಗ ಬೇಡಿದ್ಲು, ಅಲ್ಲಿ ಅವನ ಅರಮನೆಯೊಳಗೆ ಬಂಗಾರದ ಸಿಂಹಾಸನದಲ್ಲಿ ಕುತ್ಕೊಳ್ಳಿಲ್ಲ, ಅದು ಸುಳ್ಳು ಅಂತ ಗೊತ್ತಿತ್ತು ಅಕ್ಕ ಮಹಾದೇವಿಗೆ. ಹೀಗಾಗಿ ಅಲ್ಲಿ ಏನು ಮಾಡಿಲ್ಲ ಅಂತ ಕೇಳಿದ್ರೆ, ಅಂಗೈಯಾಗ ಲಿಂಗಯ್ಯನನ್ನು ಹಿಡ್ಕೊಂಡು ಪೂಜೆ ಮಾಡಿದ್ಲು, ಗುರುಲಿಂಗ ಜಂಗಮರ ಪಾದ ಪೂಜೆಯನ್ನೇ ಮಾಡಿದ್ಲೆ ಹೊರತು ಅಲ್ಲೇ ರಾಜನ ಶಿತಛತ್ರದಲ್ಲಿ ಕುತ್ಕೊಳ್ಳಿಲ್ಲ. ಮಲ್ಲಿಕಾರ್ಜುನನ ಸಿಂಹಾಸನದಲ್ಲಿ ಕುತ್ಕೊಂಡಿದ್ಲ ಹೊರತು ಆಕಿ ರಾಜನ ಬಂಗಾರವನ್ನು ಹೊಳ್ಳೆ ನೋಡಲಿಲ್ಲ, ಕಾಲಿಲೆ ಒದ್ದು ಬಂದ್ಲು. ಅದಕ್ಕಾಕಿ ಬೇಡ್ತಾಳೆ, ಮನೆ ಮನೆ ದಪ್ಪದೆ ಬೇಡುವಂತೆ ಮಾಡಯ್ಯ. ಪರಮಾತ್ಮ ಮಲ್ಲಿಕಾರ್ಜುನ ನನಗೇನು ಕೊಡು ಅಂತ ಕೇಳಿದ್ರೆ, ಮನೆ ಮನೆಗೆ ಭಿಕ್ಷಾ ಬೇಡಂಗೆ ಮಾಡು, ಬೇಡಿದಡೆ ಇಕ್ಕದಂತೆ ಮಾಡಯ್ಯ. ನಾನು ಬೇಡ್ತೀನಿ, ಮಂದಿ ಕೊಡ್ಲಾರ್ದಂಗೆ ಮಾಡು. ನಾನು ಅವ್ರ ಮನೆ ಮುಂದೆ ಹೋಗಿ ಭಿಕ್ಷಾ ಅಂದಯ್ಯ ಅಂದರೆ ಹೆಣ್ಮಕ್ಳು ನನಗೇನು ಮಾಡಬಾರ್ದು, ಅವ್ರಿಗೆ ಬುದ್ಧಿ ಅಂತದ್ದು ಕೊಡು ಅಂತ ಕೇಳಿದ್ರೆ, ಕೊಡ್ಲಾರ್ದಂಗೆ ಬುದ್ಧಿ ಕೊಡು. ಯಾವ ಒಬ್ಬಾಕಿ ತಾಯಿ ಏನೋ ಬಂದಾಳ ಒಬ್ಬಾಕಿ ಹೆಣ್ಮಗಳು ಅಂಥೇಳಿ ಕರುಣೆ ಅನ್ನೋದವ್ರು ಒಂದು ರೊಟ್ಟಿ ಹಾಕಿದ್ಲು ನನ್ನ ಜೋಳಿಗೆಗೆ ಅಂತಂದ್ರೆ, ಅದು ಏನಾಗಲಿ ಅಂತ ಕೇಳಿದ್ರೆ ನೆಲಕ್ಕೆ ಬೀಳಂಗೆ ಮಾಡು. ನೆಲಕ್ಕೆ ಬಿದ್ದು ಕೂಡಲೇ ನನಗೆ ಮನಸ್ಸು ಬರ್ತೈತಿ, ನೆಲಕ್ಕೆ ಬಿದ್ದಿದ್ದನ್ನು ತೊಗೊಂಡು ತಿನ್ನಬೇಕು ಅನ್ನೋ ಮನಸ್ಸು ಬರ್ತೈತಿ ಈ ಮನುಷ್ಯನಿಗೆ. ಅದಕ್ಕೆ ನಾನು ನೆಲಕ್ಕೆ ಬಿದ್ದಿದ್ದನ್ನು ಎತ್ಕೊಂಡು ನಾನು ತಿನ್ನಬೇಕನ್ನೋ ಒಂದು ನಾಯಿ ಬಂದು ಅದನ್ನು ತೊಗೊಂಡು ಹೋಗಂಗೆ ಮಾಡಿ ನನಗೆ ಉಪವಾಸ ಕೆಡಪ ಪರಮಾತ್ಮ ಅಂತ ಬೇಡ್ತಾಳೆ. ಹಿಂಗೆಂದಾದರೂ ಬೇಡಕ್ಕಾಗತ್ತ ನಮಗೆ? ಇಲ್ಲ, ನಮ್ಮ ಬೇಡಿಕೆಗಳೇ ಬೇರೆ, ನಮ್ಮ ಬೇಡಿಕೆಗಳೇ ಬೇರೆ ಇರ್ತಾವ. ಶರಣರು ಅದಕ್ಕೆ ಉಳಿದಾರೆ, ಅಕ್ಕ ಮಹಾದೇವಿ ಅದಕ್ಕೆ ಉಳಿದಾಳೆ, ಬೋಂತಾದೇವಿ ಅದಕ್ಕೆ ಉಳಿದಾಳೆ. ಕಲ್ಯಾಣದಿಂದ ಕಾಶ್ಮೀರ ಬಿಟ್ಟು ಒಬ್ಬ ಶರಣರು ಬರ್ತಿರ್ತಾರೆ, ಮೋಳಿಗೆಯ ಮಹಾದೇವಿ ಅಂತ ಹೇಳಿ, ಮಹಾದೇವ ಬರ ಮುಂದೆ ದಾರಿಯೊಳಗೆ ಕಾಶ್ಮೀರ ಬಿಟ್ಟು ಬರ್ತಿರ್ತಾರೆ. ಬರೋ ಮುಂದೆ ದಾರಿಯಾಗ ಒಂದು ಬಂಗಾರದ ಕಡಗ ಬಿದ್ದಿರ್ತೈತಿ, ಎಲ್ಲ ರಾಜ್ಯನ ಬಿಟ್ಟು ಬಂದಿರ್ತಾರೆ. ಇಬ್ರು ನಾವು ಕಲ್ಯಾಣಕ್ಕೆ ಹೋಗ್ಬೇಕು, ಬಸವಣ್ಣನ ಮಹಾಮನೆಯಲ್ಲಿದ್ದು ರಾಜತ್ವವನ್ನು ಬಿಟ್ಟು ಕಟ್ಟಿಗೆಯನ್ನು ಒಡೆದು ಮಾರಿ ಗುರುಲಿಂಗ ಜಂಗಮ ಸೇವೆಯನ್ನು ಮಾಡಿ ಬದುಕಬೇಕು ಅಂತ ಹೇಳಿ ಬರ್ತಿರ್ತಾರೆ. ನೋಡ್ರಿ ಹೆಂಗೆ ಬಂದರು, ಎಲ್ಲಾನು ಬಿಟ್ಟು ಬಂದಾರೆ. ನಾವು ಆ ಕಡೆ ಹೊಂಟಿವಿ, ಅವರು ಈ ಕಡೆ ಬಂದಾರೆ. ಬರ್ತಿರ್ತಾರೆ ದಾರಿಯೊಳಗೆ. ಬರ ಮುಂದೆ ಏನಾಗ್ತದ ಅಂತ ಕೇಳಿದರೆ, ಒಂದು ಬಂಗಾರದ ಕಡಗ ದಾರ್ಯಾಗ ಬಿದ್ದಿರ್ತದೆ. ಗಂಡ ನೋಡ್ತಾನೆ, ಮೊಟ್ಟ ಮೊದಲು ದಾರ್ಯಾಗ ಎಲ್ಲ ಬಿಟ್ಟು ಬರ್ತಿರ್ತಾರಲ್ಲ, ತ್ಯಾಗ ಮಾಡಿ ಬರ್ತಿರ್ತಾರೆ. ನನ್ನ ಹೆಂಡತಿ ಮನಸ್ಸು ಹೆಂಗೈತಿ ಪರೀಕ್ಷೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾನೆ. ಗಂಡ ಮುಂದೆ ಬರ್ತಿರ್ತಾನಲ್ಲ, ಬಂಗಾರದ ಕಡಗ ಬಿದ್ದಿರ್ತದೆ ದಾರ್ಯಾಗ. ಅವ ಏನು ಮಾಡ್ತಾನಂತ ಕೇಳಿದ್ರೆ, ಮೋಳಿಗೆಯ ಮಹಾದೇವ ಭೂಪಾಲ ಬಂಗಾರದ ಕಡಗ ನೋಡ್ತಾನೆ. ಹೆಂಡತಿ ದೂರ ಇರ್ತಾಳಲ್ಲೇ, ಗಂಡ ಮುಂದೆ ಕಲ್ಯಾಣಕ್ಕೆ ಬರ್ತಿರ್ತಾರೆ. ಬರೋ ಮುಂದೆ ಒಂದು ಬಂಗಾರದ ಕಡಗ ಬಿದ್ದಿರ್ತತಿ. ಅದನ್ನು ನೋಡಿ ನನ್ನ ಹೆಂಡತಿ ಮತ್ತೆ ಆ ಕಡೆ ಹೋದ್ಗಿದ್ದಾಳೆ ಬಂಗಾರದ ಕಡೆ ಅಂಥೇಳಿ ಕಾಲಿಲೆ ಅದ್ರ ಮೇಲೆ ಮಣ್ಣು ಸರಿಸ್ತಾನೆ. ಆಕಿಗೆ ಗೊತ್ತಾಗ್ತದೆ, ನನ್ನ ಗಂಡ ಏನೋ ನೋಡ್ಯಾನ, ಮಣ್ಣು ಸರಿಸಿದ ಅಂಥೇಳಿ ಗೊತ್ತಾಗ್ತತಿ. ಅವ ಹಿಂದಕ್ಕೆ ನೋಡ್ಕೊಂತ ಮುಂದಕ್ಕೆ ಹೋಗಿರ್ತಾನೆ. ನನ್ನ ಹೆಂಡತಿ ಪರೀಕ್ಷೆ ಮಾಡ್ಬೇಕಲ್ಲ, ನೋಡ್ಕೊಂತ ಮುಂದೆ ಹೊಕ್ಕಿರ್ತಾನೆ. ಅಕ್ಕಿ ಬರ್ತಾಳ, ಅಲ್ಲಿ ಬಂಗಾರದ ಕಡಗ ಇವ ಮುಚ್ಚಿರ್ತಾನಲ್ಲ, ಅಲ್ಲಿ ಮೋಳಿಗೆಯ ಅಕ್ಕಿ ಮಹಾದೇವಿ ಬರ್ತಾಳ. ಬಂದು ಏನು ಮಾಡ್ತಾಳೆ ಅಂತ ಕೇಳಿದ್ರೆ, ಬಾಯಾಗಿನ ಉಗುಳೆಲ್ಲ ತೆಗೆದು ಕ್ಯಾಕರಿಸಿ ಅದ್ರ ಮ್ಯಾಗ ಉಗುಳ್ತಾಳೆ ಅಂತ ಕೇಳಿದ್ರೆ, ಅವ ಏನು ಮಣ್ಣು ಮುಚ್ಚಿರ್ತಾನಲ್ಲ ಅದ್ರ ಮೇಲೆ ಉಗುಳ್ತಾಳೆ ಅಕ್ಕಿ. ಬಂಗಾರದ ಕಡಗ ಅನ್ಲಿಲ್ಲ, ನೀ ಮಣ್ಣು ಮುಚ್ಚಿ ನಾ ಕ್ಯಾಕರಿಸಿ ಉಳ್ದೀನಿ, ಇಬ್ಬರು ದೇಶ ಬಿಟ್ಟಿವಿ, ರಾಜ್ಯ ಬಿಟ್ಟಿವಿ, ನಡಿ ಹೋಗೋಣ ಬಸವಣ್ಣನ ಪಾದ ಸೇವೆಯನ್ನು ಮಾಡೋಣ ಅಂತ ಹೇಳಿ
ಕಲ್ಯಾಣಕ್ಕೆ ಬರ್ತಾರೆ. ರಾಜ್ಯ ಆಳಿದ್ರೆ ಅವ್ರ ಹೆಸರು ಉಳಿತಿತ್ತೋ ಇಲ್ಲ ಗೊತ್ತಿಲ್ಲ, ಆದರೆ ಬಸವಣ್ಣನ ಹತ್ತಿರ ಬಂದಿದ್ರಲ್ಲ ಅದಕ್ಕೆ ಅವ್ರ ಹೆಸರು ಇತಿಹಾಸ ಪುಟಗಳಲ್ಲಿ ಉಳಿತು, ಇತಿಹಾಸ ಪುಟಗಳಲ್ಲಿ ಉಳಿತು. ಹಂಗೆ ಮಹಾತ್ಮರು ಉಳಿಬೇಕಾದ್ರೆ ಹೆಂಗೆ ಉಳಿತಾರ ಅಂತ ಕೇಳಿದ್ರೆ ಹಿಂಗಾಗಿ ಉಳಿತಾರ, ಹೀಗೆಲ್ಲ ಉಳಿತಾರ. ಇಲ್ಲಿ ಹುಚ್ಚಲಿಂಗ ಯಾಕೆ ಉಳ್ದಾನ ಅಂತ ಕೇಳಿದ್ರೆ ಅವನ ಬದುಕೇ ಅನ್ನುವಂಥ ಅಕ್ಷರ ಬೇರೆ ಇತ್ತು. ಅಕ್ಷರ ಕಡಿಮೆ ಆಗೋದು, ಕ್ಷರ ಅಂದ್ರೆ ಕಡಿಮೆ ಆಗೋದು, ಅಕ್ಷರ ಅಂತೀರಿ ನೋಡ್ರಿ. ಅಕ್ಷರ ಅಕ್ಷರ ಕಡಿಮೆ ಆಗೋದು, ಅಕ್ಷರ ಕಡಿಮೆಯಾಗಲಾರದ್ದು. ಕಡಿಮೆ ಯಾವುದಾಗಂಗಿಲ್ಲೋ ಅದೇ ಅಕ್ಷರ. ಅಂಥ ಅಕ್ಷರದಿಂದ ಯಾರು ಚರಿತ್ರೆ ಬರೆದಿರ್ತದೆ ಅಂತ ಕೇಳಿದ್ರೆ ಮಹಾತ್ಮರ ಚರಿತ್ರೆ ಬರೆದಿರ್ತದೆ, ಮಹಾತ್ಮರ ಚರಿತ್ರೆ ಬರೆದಿರ್ತದೆ. ನಿನ್ನೆ ತೋಳ್ನೂರಿನಲ್ಲಿ ಹುಚ್ಚಲಿಂಗನನ್ನು ಭಾಳ ಪರೀಕ್ಷೆ ಮಾಡುವಂಥವ್ರು, ಇವನನ್ನು ಓಡಿಸ್ಬೇಕು ಊರು ಬಿಟ್ಟು ಅಂತಿರ್ತಾರೆ. ಮಹಾತ್ಮನಿಗೆ ಇದೇ ಊರು, ಇದೇ ಗ್ರಾಮ, ಇದೇ ಮನೆ, ಇವರೇ ತಂದೆ ತಾಯಿ ಅನ್ನುವಂಥದ್ದಿರಂಗಿಲ್ಲ. ವಸುಧೈವ ಕುಟುಂಬಕಂ. ಅವನ ಮನೆ ಏನಾಗಿರ್ತದೆ ಅಂತ ಕೇಳಿದ್ರೆ ಜಗತ್ತೇ ಅವನ ಮನೆಯಾಗಿರ್ತದೆ, ಜನರೇ ಅವನ ತಂದೆ ತಾಯಿಗಳಾಗಿರ್ತಾರೆ. ಅದಕ್ಕೆ ಅವ ಎಲ್ಲವನ್ನ ಬಿಟ್ಟು ತ್ಯಾಗ ಮಾಡಿ ಬಂದಿರ್ತಾನೆ. ಈಗ ನಾವೆಲ್ಲ ಮಠಕ್ಕೆ ಬಂದೀವಿ, ನಮಗೆ ಪಟ್ಟ ಮಾಡ್ಯಾರ, ನಮ್ಮ ಅಪ್ಪ ಅವ್ವ ಅಂತೇಳಿ ನೆನ್ಸಕ್ಕಾಗತ್ತನೋ? ನೆನ್ಸಂಗಿಲ್ಲ. ನಾವು ಯಾಕೆ ನೆನ್ಸಂಗಿಲ್ಲ ಅಂತ ಕೇಳಿದ್ರೆ ಇದ್ದವರನ್ನೇ ತಂದೆ ತಾಯಿ, ಜಗತ್ತಿನ ಜನರೇ ನಮ್ಮ ತಂದೆ ತಾಯಿ ಅಂಥೇಳಿ ತ್ಯಾಗವನ್ನು ಮಾಡಿ ಬಂದುಬಿಟ್ಟಿರ್ತೀವಿ ಎಲ್ಲ ಜೀವನವನ್ನು. ನೆನಪಿಸೋದಾಗಂಗಿಲ್ಲ. ಅವರು ಯಾಕೆ ನೆನಪಾಗಂಗಿಲ್ಲ ಅಂತ ಕೇಳಿದ್ರೆ ಅದು ನಮ್ದಲ್ಲ ಅಂಥೇಳಿ ಒಮ್ಮೆ ತ್ಯಾಗ ಮಾಡಿರ್ತೀವಿ, ಒಮ್ಮೆ ಮನಸ್ಸಿನಿಂದ ಕಿತ್ತು ಕೊಟ್ಟಿರ್ತೀವಿ. ನೀವು ಅಂತಿರ್ತೀರಿ ಪುರಾಣ ಯಾವಾಗ ಮುಗಿದಿತ್ತು, ಜಲ್ದಿ ಮನೆಗೆ ಯಾವಾಗ ಹೋದೇನು, ಊಟ ಯಾವಾಗ ನೋಡೇನು, ಟಿ ವಿ ಯಾವಾಗ ನೋಡೇನು. ಅದಕ್ಕೆ ಅಟ್ಯಾಚ್ಮೆಂಟ್ ಇರ್ತೈತಿ, ಬದ್ಧತೆ ಇರ್ತೈತಿ, ಅದಕ್ಕೆ ಬದ್ಧತೆ ಇರ್ತೈತಿ. ಇವ್ರು ಕುಂತಾರೆ ಈಗ ನಮ್ಮ ತಬಲಾಜಿ ಮತ್ತು ನಮ್ಮ ಮಂಜು. ನಾಳೆ ಯಾವಾಗ ಪುರಾಣ ಮುಗಿದಿತ್ತು, ರೊಕ್ಕ ತೊಗೊಂಡು ಯಾವಾಗ ಊರಿಗೆ ಹೋದೇನು, ಇವತ್ತ ಫೋನ್ ಬಂದ ಅವ್ರಿಗೆ, ಹೆಂಡತಿ ಫೋನು, ಯಾವಾಗ ಹೋದೇನು, ನಾಳೆ ರೊಕ್ಕ ತಗೊಂಡು ಈಗಾಗಲೇ ಬಟ್ಟೆ ಗಿಟ್ಟಿ ಖರೀದಿ ಮಾಡಿಟ್ಟಾರ ಅವ್ರು. ಯಾಕೆ? ಅಟ್ಯಾಚ್ಮೆಂಟ್ ಇರ್ತೈತಿ. ಅವ್ರದ್ದು ಅಟ್ಯಾಚ್ಮೆಂಟ್ ಇರ್ತದೆ, ನಮ್ದು ಡಿಟ್ಯಾಚ್ಮೆಂಟ್ ಇರ್ತದೆ. ನಾವು ಅದನ್ನು ಒಪ್ಕೊಳ್ಳಂಗಿಲ್ಲ. ನೀವು ಅದಕ್ಕೆ ಬಂದಿರ್ತೀರಿ ಆ ಮಾರ್ಗದಾಗ, ನಾವು ಈ ಮಾರ್ಗದಲ್ಲಿ ಬಂದಿರ್ತೀವಿ. ಇದು ಸನ್ಯಾಸಿ ಜೀವನ ಅಂಥೇಳಿ ಅನ್ನಿಸ್ತದೆ. ನಂದು ತಂದು ಅಂತ ಹೇಳಿ ನಿಮಗಿರ್ತದೆ, ನಂದು ತಂದು ಅನ್ನೋದು ನಮಗೆ ಇರಂಗಿಲ್ಲ. ಬೋರ್ಡು ಇರಂಗಿಲ್ಲ, ಬ್ರಕ್ಕು ಇರಂಗಿಲ್ಲ. ಬಂತ ಚಲೋ ಹುಚ್ಚಲಿಂಗೇಶನ ಆಶೀರ್ವಾದದಿಂದ ಹೋತ ಆಯ್ತು ನಡಿ ಹೋಯ್ತಂತ ಅನ್ನೋದು. ಯಾವುದಕ್ಕೂ ಅದೇನಿರಂಗಿಲ್ಲ ಅಂತ ಕೇಳಿದ್ರೆ ಡೆಬಿಟ್ ಇರಂಗಿಲ್ಲ, ಕ್ರೆಡಿಟು ಇರಂಗಿಲ್ಲ. ಬಂದಿದ್ದು ಜಮಾ ಆಗಂಗಿಲ್ಲ, ಹೋಗಿದ್ದು ಖರ್ಚಾಗಂಗಿಲ್ಲ. ನಾವು ಹೆಂಗೆ ಇರ್ತೀವಿ ಅಂತ ಕೇಳಿದ್ರೆ, ಜ್ಞಾನಿಗಳಾದವ್ರು ಹೆಂಗಿರ್ತಾರೆ ಅಂತ ಕೇಳಿದ್ರೆ ಪೋಸ್ಟ್ಮನ್ ಇದ್ದಂಗೆ ಇರ್ತಾರೆ. ಯಾವನೋ ಮತ್ತೊಂದು ಪೋಸ್ಟು ಫ್ರಾಮ್ ಅಡ್ರೆಸ್ ಬರೆದು ಹಾಕಿರ್ತಾನೆ, ಎಲ್ಲಿಗೆ ಹಾಕಿರ್ತಾನೆ, ಟು ಅನ್ನೋ ಒಬ್ಬಂಗೆ ಹಾಕಿರ್ತಾನೆ. ಇವ ಬರೆದಿರ್ತಾನೆ ಕಡ್ನಿಯಿಂದ, ಅಂಬೇಡ್ಕರ್ ನಗರದಿಂದ ಬರೆದಿರ್ತಾನೆ, ಅದು ಟು ಅಂತೇಳಿ ಅಲ್ಲೇ ಬಾಂಬೆಗೆ ಬರೆದಿರ್ತಾನೆ. ಇಲ್ಲಿ ಡಬ್ಬ್ಯಾಗ ಹಾಕಿದ ಲೆಟರ್ ಎಲ್ಲಿಗೆ ಹೋಗ್ತದೆ ಅಂತ ಕೇಳಿದ್ರೆ ಅಲ್ಲೇ ಹೋಗ್ತದಲ್ಲ, ಯಾರಿಗೆ ಬರೆದಿರ್ತಾನಲ್ಲ ಅಲ್ಲೇ ಹೋಗ್ತದಲ್ಲ. ಹಂಗೆ ಸನ್ಯಾಸಿ ಬದುಕು, ತ್ಯಾಗಿಗಳ ಬದುಕು ಹೆಂಗಿರ್ತೈತೆ ಅಂತ ಕೇಳಿದ್ರೆ, ಕೊಡೋವೊಬ್ಬ ಇರ್ತಾನೆ, ತೊಗೊಂಡೊಬ್ಬ ಇರ್ತಾನೆ. ಅವ ಮಾತ್ರ ಪೋಸ್ಟ್ ಮಾಸ್ಟರ್ ಇದ್ದಂಗೆ ಆರಾಮಿರ್ತಾನೆ ಜೀವನದಾಗ. ಪೋಸ್ಟ್ ಮಾಸ್ಟರ್ ಬಂದಂಗೆ ಬಂದು ಆರಾಮ ಆನಂದವಾಗಿ ಇದ್ದು ಹೋಗಿಬಿಡ್ತಾರೆ. ಅದಕ್ಕೆ ಈ ಜಗತ್ತಿನಾಗ ಅವ್ರು ಉಳಿತಾರೆ. ಯಾರು ಪೋಸ್ಟ್ ಮಾಸ್ಟರ್ ಇದ್ದಂಗೆ ಇರ್ತಾರಲ್ಲ ಅವರು ಈ ಜಗತ್ತಿನಾಗ ಉಳಿತಾರೆ ಎನ್ನುವಂಥದ್ದು ಬರ್ತದೆ. ಹಂಗೆ ಇಲ್ಲಿ ಹುಚ್ಚಲಿಂಗನ ಮೇಲೆ ತೋಳ್ನೂರಾಗ ಒಂದಿಷ್ಟು ಜನ ಲಕ್ಕಪ್ಪ, ಹಾವಪ್ಪ ಮುಂತಾದ ದುಷ್ಟ ಜನರು ಏನು ಮಾಡ್ತಾರೆ ಅಂತ ಕೇಳಿದರೆ, ಇಲ್ಲಿ ಇವ ಹುಚ್ಚಲಿಂಗ ಭಾಳ ಮೆರ್ಯಾಕತ್ತಾನ, ಇವನಿಗೆ ಏನು ಮಾಡಬೇಕು ಅಂತ ಹೇಳಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಒಂದು ದಿನ ಬೇಡದವ್ರಿಗೆ ಏನೋ ಇರ್ತೈತಿಲ್ಲ, ಮೊಸರಿನಾಗ ಕಲ್ಲಂತ ಏನೋ ರೆಡಿ ಮಾಡಿಟ್ಟಿರ್ತಾರೆ ಅವರು. ಒಬ್ಬ ಯೌವನದ ಹುಡುಗಿಯನ್ನು ನೋಡ್ತಾರೆ. ನೋಡಿ ಆಕೆ ಕಲಿಸ್ಕೊಡ್ತಾರೆ, ನಿನಗಿಷ್ಟು ಬಂಗಾರ ಕೊಡ್ತೀವಿ, ಹಿಂಗೇನೇನು ಕೊಡ್ತೀವಿ ಅಂತ ಕಲಿಸ್ಕೊಡ್ತಾರೆ. ಕಲಿಸ್ಕೊಟ್ಟು ಹೇಳ್ತಾರೆ, ನನಗೆ ಆ ಮಲ್ಲಪ್ಪನ ಆಳದಾನಲ್ಲ ಹುಚ್ಚ, ಅವ ಬಂದು ನನ್ನನ್ನು ಕೈ ಎಳದ ಅಂತ ಹೇಳ್ಬೇಕು, ಹೊಯ್ಕೋಬೇಕು ನೀನು ಅಂತ. ಇಷ್ಟಂದ್ರೆ ಸಾಕ? ಒಬ್ಬ ಹೆಣ್ಮಗಳು ಹಿಂಗೆ ಮಾಡಿಬಿಟ್ರೆ ಓಣೆನವ್ರೆಲ್ಲರೂ ಕೂಡಿ ಇದ್ದವರನ್ನು ಹೊಡೆದು ಬಿಡ್ತಾರೆ. ನೋಡ್ರಿ, ಹುಚ್ಚಲಿಂಗ ಒಂದು ಹಳ್ಳಕ್ಕೆ ಎತ್ತಿನ ಮೈಯನ್ನು ತೊಳಿಲಿಕ್ಕೆ ಹೋಗಿರ್ತಾನೆ. ಎತ್ತನ್ನು ತೆಗೆದುಕೊಂಡು, ಅಲ್ಲಿ ಯಾರೂ ಇರೋದಿಲ್ಲ.
ಈಕಿ ಬಟ್ಟೆ ತೊಳಿಲಿಕ್ಕೆ ಬಂದಿರ್ತಾಳಲ್ಲೇ. ಬಂದಾಗ ಯಾರೂ ಇಲ್ಲ, ಒಮ್ಗೆ ಚೀರ್ಕೊಂತ ದಂಡಿ ಮೇಲೆ ಬಂದುಬಿಡ್ತಾಳೆ ಓಡಿ ಹೊಯ್ಕೊಂತ. ಬಂದಾಗ ಯಾಕ ಅಂತ ಕೇಳ್ತಾರೆ. ಇವ್ರು ರೆಡಿಯಾಗಿ ನಿಂತಿರ್ತಾರೆ, ಇವ್ರು ಅದನ್ನ ಕಾಯ್ತಿರ್ತಾರೆ. ಮತ್ತು ಇಂಥವ್ರು ಇರ್ತಾರಲ್ಲ, 4 ಮಂದಿ ಚೂ ಬಿಡೋರು, 4 ಮಂದಿ ಕಲೀಲಿ ಹೊಡೆಯವ್ರು ಇರ್ತಾರೆ. ಆಕಿ ಹಂಗೆ ಮಾಡಿಲ್ಲ, ಹಂಗೆ ಮಾಡಿದ್ಲಿ ಇವ ಹಾವ್ಯ ಲಕ್ಯ ಇವರೆಲ್ಲ ಇದ್ರಲ್ಲ, ಭಟ್ಟ ಗಣಪತಿ ಇವರೆಲ್ಲರೂ ಮಾತಾಡ್ಕೊಂಡಿದ್ರು ಇವನು ಊರು ಬಿಡಿಸ್ಬೇಕು ಅಂತ ಹೇಳಿ. ಯಾವಾಗ ಈಕಿ ಚೀರ್ಕೊಂತ ಹೋದ್ಲಲ್ಲ, ಏನು 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 ಅಂತ ಅವ್ರು ಓಡಿ ಬಂದು ಕೇಳ್ತಾರ, ಅವ ಹುಚ್ಚದನಲ್ಲ, ಅವ ನನ್ನ ಕೈ ಹಿಡ್ದು ಎಳದ. ಇಷ್ಟಂದ್ರೆ ಕೇಳ್ತೀರ? ಎಲ್ಲರೂ ಕೂಡಿ ಹೊಡ್ಯಾಕತ್ತಾರೆ, 2-3 ಹೇಟ್ ಹೊಡ್ಕೊತಾರೆ. ಪರಮಾತ್ಮನ ಸಾಕ್ಷಿಯಾಗಿ ನಾನು ಅಂಥ ಕೆಲಸ ಮಾಡಿಲ್ಲ, ನಾನು ಆ ಸಣ್ಣ ಪುಟ್ಟ ಕೆಲಸವನ್ನು ನಾನು ಮಾಡಿಲ್ಲ ಅಂತ ಹೇಳಿ ಅಂದರೂ ಕೇಳೋದಿಲ್ಲ. ಯಾಕೆ? ಒಳಗೆ ಸಿಟ್ಟಿರ್ತೈತಲ್ಲ, ಆ ಸಿಟ್ಟು ಹೊಡಿತವಾಗಿ ಪರಿವರ್ತನೆ ಆಗ್ತದೆ. ಹೊಡೆಸ್ಕೊಂಡು ಕರ್ಕೊಂಡು ಬರ್ತಾರೆ ಊರಾಗ. ಇವಂಗ ಲಗ್ನ ಆಗಂದ್ರೆ ಲಗ್ನ ಆಗಿಲ್ಲ, ಊರಾಗ ದೊಡ್ಡ ಪವಾಡ ಪುರುಷನಂತೆ ಮೆರ್ಯಾಕತ್ತಾನ, ಮಂದಿ ಮುಂದೆ ಸಾಧು ಹಂಗೆ ಕಾಣ್ತಾನ, ಒಳಗೆ ಹಿಂಗದಾನ, ಯಾರೂ ಇಲ್ಲ. ಚೆನ್ನವನ ಕೈ ಹಿಡಿದು ಜಗ್ಗನ ಹಳದಾಗ, ಯಾರೂ ಇರಲಾರ್ದಾಗ. ನೋಡ್ರಿ ಎಷ್ಟು ನೋವಾಗಿರಬೇಡ, ಹುಚ್ಚಲಿಂಗೇಶ್ವರಿಗೆ ಎಷ್ಟು ನೋವಾಗಿರಬೇಡ. ಅಂದ್ಗುಡ್ಲೆ ಮಲ್ಲಪ್ಪನವ್ರ ಮನೆಗೆ ಬರ್ತದೆ, ಕರ್ಕೊಂಡು ಬರ್ತಾರೆ ಮಲ್ಲಪ್ಪನವ್ರ ಮನೆಗೆ. ಅಲ್ಲಿ ಚಿದಂಬರ ಗುರುಗಳಿರ್ತಾರೆ. ಇವ್ರು ಏನು ಅಂಥೇಳಿ ಗೊತ್ತಿರ್ತದೆ ಮಲ್ಲಪ್ಪನವ್ರಿಗೆ, ಚಿದಂಬರ ಗುರುಗಳಿಗೆ ಗೊತ್ತಿರ್ತದೆ. ಕರ್ಕೊಂಡು ಬರ್ತಾರೆ. ಮಲ್ಲಪ್ಪ, ನಿನಗೆ ತಿಳಿಯಂಗಿಲ್ಲನೋ, ಇವನ್ ಇಟ್ಕೊಂಡು ಮನ್ಯಾಗ ಊರು ಕೆರಿ ಬಾವಿ ಶುದ್ಧ ಮಾಡಾಕತ್ತಿದ್ ಇವನಿಂದ. ನೋಡ್ರಿ, ಅಷ್ಟ ಹೋಗ್ಲಿ, ಅದಕ್ಕೂ ಸುಮ್ಕಿದ್ವಿ. ಏನು ಮಾಡ್ಯಾನ ಅಂತ ಕೇಳಿದ್ರೆ, ಆ ಹುಡುಗಿನ ಕೈ ಹಿಡಿದು ಎಳ್ದ ನೀವ, ಮತ್ತು ಹಿಂಗೆ ಕೊಟ್ಟೀನಿ ಸಂಸ್ಕಾರ, ನಿನ್ನ ಪುಸ್ಲ ಐತಿ, ಇವನಿಂದ ಐತಿ, ನೀ ಇವನ ಹಿಂದದಿ, ಅದಕ್ಕೆ ಇವ ಹಿಂಗೆಲ್ಲ ಮಾಡ್ಯಾನ, ಲಗ್ನ ಆಗ್ಬೇಕು. ಹಂಗಾಗಿತ್ತಂದ್ರೆ ಇವ್ಯಾಕೆ ಹಿಂಗೆ ಮಾಡಕತ್ತಾನ ಅಂತ ಹೇಳಿ ಅಂತ ಅಂದಾಗ, ಮಲ್ಲಪ್ಪನವ್ರ ಮುಂದೆ ನಮ್ಮ ಪೀರಪ್ಪ, ಹುಚ್ಚಲಿಂಗನಾಗ್ಲಿರುವಂಥ ಪೀರಪ್ಪ ನಿಂತಿರ್ತಾನೆ. ಮಲ್ಲಪ್ಪನವ್ರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದಾಗ ಜೋರಾಗಿ ಒಂದು ಹೇಟ್ ಕಪಾಳಕ್ಕೆ ಪಡ್ಡಂತೇಳಿ ಹೊಡೆದು ಬಿಡ್ತಾರೆ ಮಲ್ಲಪ್ಪನವರು. ಹೊಡೆದಾಗ ನೋವಾಗ್ತದೆ, ಭಾಳ ನೋವಾಗ್ತದೆ. ನಾನು ಮಾಡಲಾರದ ತಪ್ಪಿಗೆ, ಇದಕ್ಕೆ ತೋಡಿದ ಬಾವಿಗೆ ಜಲ ಸಾಕ್ಷಿ, ಮಾಡಿದ ಪಾಪಕ್ಕೆ ಮನಸ್ಸಾಕ್ಷಿ, ನಾ ಏನೂ ಮಾಡಿಲ್ಲ, ಆದ್ರೆ ನನಗೆ ಇಂಥ ಅಪವಾದ ಬಂತಲ್ಲ, ಏನು ಮಾಡ್ಬೇಕು, ಇದನ್ನು ದೇವರಿಗೆ ಹೇಳಬೇಕು ಅಂತೇಳಿ ನಮ್ಮ ಹುಚ್ಚಲಿಂಗ ನಿರ್ಧಾರ ಮಾಡ್ತಾನೆ. ಕೊನೆಗೆ ಹೇಳೋರು ಯಾರು? ಇದಕ್ಕೆ ನ್ಯಾಯ ಹೇಳೋರು ಪರಮಾತ್ಮನೇ, ಮ್ಯಾಲಿನವನ್ನ ನೋಡ್ಬೇಕು. ಅವಾಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಹುಚ್ಚಲಿಂಗೇಶ್ವರರು ಸಾಕ್ಪ ಈ ಊರು ಅಂತಾರೆ. ಊರ ಬಿಡಿಸ್ಬೇಕಾಗಿರ್ತದಲ್ಲ, ಸಾಕಿ ಊರು ಅಂತಾರೆ. ಮೋಸಕ್ಕೆ ಯಾರೇಡು? 1000 ಕೈಗಳು 1000 ಕಣ್ಣುಗಳು ಒಂತಟ್ಟಕ್ಕಿದ್ದಾಗ 2 ಕಣ್ಣು 2 ಕೈ ಏನು ಮಾಡ್ಯಾವ ಮನುಷ್ಯನು? ಅವನಿಗೆ ದೇವರೇ ಗತಿ ಹೊರತು ಮತ್ತಾರೂ ಗತಿ ಇರಲಿಲ್ಲ. ಆವಾಗ ಹುಚ್ಚಲಿಂಗೇಶ್ವರರು ಊರು ಬಿಟ್ಟು ಹೋಗಿಬಿಡಬೇಕು ಅಂತೇಳಿ ನಿರ್ಧಾರ ಮಾಡ್ತಾರೆ. ಎಲ್ಲಿಗೆ ಹೋಗೋದು ಊರು ಬಿಟ್ಟು? ನಾವು ಇವಾಗಿದ್ರೆ ಯಾವ್ದಾರೊಂದು ಗಿಡಕ್ಕೆ ಕೂರ್ಲು ಹಾಕ್ಕೊಂತಿದ್ವಿ ಹೋಗಿ, ಅಪವಾದ ಬಂತು ಅಂಥೇಳಿ. ಆದರೆ ಹುಚ್ಚಲಿಂಗೇಶ್ವರ ಹಂಗೆ ಮಾಡಲಿಲ್ಲ. ನಾನು ಆ ತಪ್ಪನ್ನು ಮಾಡಿಲ್ಲ, ನಾನ್ಯಾಕೆ ಹೆದರಬೇಕು ಅಂಥೇಳಿ. ಆದರೆ ಈ ಊರಾಗ ಇರೋದು ಬೇಡ, ಈ ಊರನ್ನು ಬಿಡೋನು ಅಂತಾರೆ. ಈ ಊರನ್ನು ಬಿಟ್ಟು ಎಲ್ಲಿಗೆ ಹೋಗೋದು ಅಂತ ಕೇಳಿದರೆ ಚಂದ್ರಗಿರಿಗೆ ಹೋಗೋಣ, ಚಂದ್ರಮ್ಮ ತಾಯಿ ಸೀತಿ ಮನೆಗೆ ಹೋಗಿಬಿಡೋಣ, ಅಲ್ಲೇ ತಾಯಿ ಹತ್ರ ನನ್ನ ಕಷ್ಟವನ್ನು ಹೇಳೋಣ. ನಂದೇನಿದ್ರು ಕಷ್ಟವನ್ನು ದೇವ್ರ ಮುಂದೆ ಹೇಳೋಣ, ಮನುಷ್ಯರ ಮುಂದೆ ಹೇಳೋದು ಬೇಡ ಅಂತ ಹೇಳಿ ತಯಾರಾಗ್ತಾರೆ. ತಯಾರಾಗಿ ತೋಳ್ನೂರು ಬಿಡಾಕ ತಯಾರಾಗ್ತಾರೆ. ಮನಸ್ಸಿನಾಗ ಅನ್ನಕತ್ತಾರೆ, ಸಾಕಾಯಿತು ಈ ಊರವ್ವ, ಬಾಳ ಜಾಕಿಲೆ ಹೋಗನು ಬಾರವ್ವ. ಸಾಕಾಯಿತು ಈ ಊರವ್ವ, ಬಾಳ ಜಾಕಿಲೆ ಹೋಗುನು ಬಾರವ್ವ.